ನಮ್ಮ ಅಜ್ಜ ಮಾಡಿದ್ದೆ ನಾನು ಕಲಿಸಿದ್ದು. ದೊಡ್ಡ ಸೇವೆ ಮಾಡಿದವ ನಮ್ಮ ಅಜ್ಜ. ಬ್ರಿಟಿಷ್ ರಾಣಿ ಒಂದು ಬೆಳ್ಳಿ ಪದಕ ಕಳಿಸಿದ್ಲು ನಮ್ಮ ಅಜ್ಜನಿಗೆ. ಡೆಪ್ಟಿ ಕಮಿಷನರ್ ಬಂದು ಕೊಟ್ಟಿದ್ದಂತೆ ನಮ್ಮ ಅಜ್ಜನಿಗೆ. ನಮ್ಮ ಅಜ್ಜಿ ಏನು ಮಾಡಿದ್ದು, ಗಂಡ ಇದ್ದ ಪಾಪ ಬಂದಿದೆ ಪ್ರಶಸ್ತಿ ಅಂತ ಹೇಳಿ ಅವಾಗೆಲ್ಲ ಶೋಕೇಶೆಲ್ಲ ಹೇಳಿರ್ತಿತ್ತು, ಗೂಡಲ್ಲಿ ಇಟ್ಟಿದ್ದಂತೆ, ಮನೆ ಮುಂದೆ ಗೂಡಲ್ಲಿ. ನಮ್ಮ ಅಜ್ಜ ಹೊರಗಿಂದ ಬಂದ, ಇಲಾಖೆಟ್ಟಿ ಹೊರಗಡೆ ಇದನ್ನ, ಇರಲಿ ಬಿಡ್ರಿ ಚಂದ ಇದೆ ನೋಡ್ತಾರೆ ಜನ, ತೆಗಿಯೋದನ್ನ ಅಂತ ತೆಗೆದು ಟ್ರಂಕಲ್ಲಿ ಹಾಕಿ ಕಾಟ್ ಕೆಳಗೆ ಸರಿಸಿದ. ಯಾಕೆಂದರೆ ಹಾಕಬಾರ್ದು, ಇಡಬಾರ್ದು, ಮುಂದೆ ಕಣ್ಣು ಮುಂದೆ ಭ್ರಮೆ ಬರೆಸ್ತಾವು. ಅದು ನನಗೆ ತಲೆಯಲ್ಲಿ ಕೂತಿತ್ತು. ಆಮೇಲೆ ಕೆಲವೊಂದು ಸಲ ನನಗೆ ಬಹಳ ಮುಜುಗರ ಆಗುತ್ತೆ. ತುಂಬ ಹೊಗಳಿದಾಗ, ನೀವು ನೋಡಿದ್ದೀರಿ ನಾವು ಕುಳ್ಳಗಿದ್ದೀನಿ ಭಾಳ, ಹಿಂಗೆ ಹೊಗಳಿದಾಗ ಇನ್ನೂ ಕುಳ್ಳಾಗ್ಬಿಡ್ತೀನಿ ನಾನು. ಯಾಕಂದರೆ ಇವು ಭ್ರಮೆಗಳಿದ್ದಾವಲ್ಲ, ಈ ಡಾಕ್ಟ್ರೇಟ್ ಅನ್ನೋ ಭ್ರಮೆ, ಈ ಪ್ರಶಸ್ತಿಗಳು ಭ್ರಮೆಗಳೆಲ್ಲ ಇವು. ಆದಷ್ಟು ಹಚ್ಕೋಬಾರ್ದು. ಈ ಪ್ರಶಸ್ತಿಗಳು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದಕ್ಕೆ ಸಿಕ್ಕಿಬಿಡುತ್ತೆ. ಕೆಲವೊಂದು ಸಲ ದೈವ ಕೂಡ ಇರುತ್ತೆ, ಅದಕ್ಕೆ ಪ್ರಯತ್ನ ಇರೋಲ್ಲ. ಆದರೆ ಅದನ್ನು ನಾವು ಭಾಳ ಹಚ್ಕೋಬಾರ್ದು ಅಂತ. ನನ್ನ ಮಟ್ಟಿಗೆ ಒರಿಜಿನಲ್ ಹ್ಯೂಮರಿಸ್ಟ್ ಕನ್ನಡದಲ್ಲಿ ಅಂದರೆ ಬೀಚಿನೇ. ಅವ್ರ ಜೊತೆ ತುಂಬ ಸುತ್ತಿದ್ದೀನಿ ನಾನು, ಬಯಸ್ಕೊಂಡಿದ್ದೀನಿ ಬೇಕಾದಷ್ಟು. ರಜೆ ಬಂದಾಗ ಹೋಗೋದು ಅವ್ರ ಜೊತೆಗೆ. ಅವ್ರ ಜೋಕ್ಸು ನೀವು ನೋಡಿದ್ದೀರಿ, ತಿಮ್ಮನ ತಲೆ ಎಲ್ಲ ಓದಬೇಕು ಅದನ್ನು. ನಾವು ಒಂದು ಸಲ ಹೇಳಿದೆ, ನೀವು ಭಾಳ ಪ್ರಾಗ್ಮೆಟಿಕ್ ಎಜುಕೇಷನಿಸ್ಟ್ ಇದ್ದೀರಿ ಎಂದೆ. ಸುಮ್ಮನಿರ, ಏನೇನು ಹೇಳಬೇಡ, ನಾನು ಹಾಸ್ಯ ಸಾಹಿತಿ ಅಂದರು. ನೀವು ಬರೆದದ್ದು ಹಾಸ್ಯ ಇರ್ಬೋದು, ಬಹುದೊಡ್ಡ ತತ್ವ ಇದೆ ಅದರೊಳಗೆ, ಫಿಲಾಸಫಿ ಇದೆ ಎಂದೆ. ಹೌದಾ, ಏನದು ಅಂದರು. ತಿಮ್ಮನ ತಲೆ ಓದಿದ್ದೀರಿ. ತಿಮ್ಮನಪ್ಪ ಮನೆ ಮುಂದೆ ನಿಂತಿದ್ದಾರೆ. ಒಬ್ಬ ಕಳ್ಳನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. 4 ಜನ ಪೊಲೀಸರು ಬಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಅಳ್ತಾ ಇದ್ದಾನೆ, ಬಿಟ್ಟುಬಿಡ್ರಿ ನನ್ನ ಅಂತ ಗೋಗರಿತಾ ಇದ್ದಾನೆ. ಇವ್ರು ಹೊಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ. ತಿಮ್ಮ ಕೇಳ್ದಪ್ಪನ, ಅವನು ಯಾರು, ಅವನು ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ದ. ಅವನ ಕಳ್ಳ, ಅವನು ಕಳ್ಳತನ ಮಾಡಿದ, ಜೈಲಿಗೆ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ತಕ್ಷಣ ತಿಮ್ಮ ಹೇಳ್ತಾನೆ, ಅಯ್ಯೋ ಜೈಲಿಗೆ ಹೋಗೋ ಕಳ್ತಾನೆ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಸ್ಕೂಲ್ಗಳು ಎಷ್ಟು ಭಯಪ್ರದವಾಗಿದ್ದವು ಅಂದರೆ, ಮೇಷ್ಟ್ರು ಹೊಡಿತಾರೆ ಅಂತ ಹೆದರಿಕೆ ಯಾವ ಮಟ್ಟದ್ದಿತ್ತು ಅಂದರೆ, ಜೈಲಿಗೆ ಹೋಗೋದು ವಾಸಿ, ಶಾಲೆಗೆ ಹೋಗೋದು ಬೇಡ ಅಂತ. ತಿಮ್ಮ ಸತ್ತು ಹೋದ. ಅವನು ಶವಯಾತ್ರೆ ಹೋಗ್ತಾ ಇತ್ತಂತೆ. ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಇಳಿಸಿದ್ರು ಹುಡುಗರಲ್ಲಿ ನೋಡಲಿ ಅಂತ. ಎಲ್ಲ ಮಕ್ಕಳು ಬಂದು ನೋಡಿದರು, ಶಿಕ್ಷಕರು ಬಂದರು, ಹೆಡ್ ಮಾಸ್ಟ್ರು ಬಂದರು. ಅಯ್ಯೋ ಪಾಪ ತಿಮ್ಮ ನಿನ್ನೆ ಇದ್ದ, ಇವತ್ತು ಹೋಗ್ಬಿಟ್ಟ ಅಂತ ದುಃಖ ಹೇಳಿದ್ರಂತೆ. ಕೊನೆ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮೊಳಕಾಲು ಊರಿ ಪಕ್ಕ ಕೂತು, ಏನೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ಅಂದ ತಕ್ಷಣ ತಿಮ್ಮ, ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿ ಹೋದ ಅಂತ. ಇದು ಜೋಕೆ. ಆದರೆ ಫಿಲಾಸಫಿ ಎರಡು ನೋಡಿ. ಒಂದು ಶಾಲೆಗಳೆಷ್ಟು ಅನಾಕರ್ಷಕ ಭಯಪ್ರದವಾಗಿದ್ದು ಅಂದರೆ, ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ ಅಂತ. ಮೇಷ್ಟ್ರು ಎಷ್ಟು ಭಯಪ್ರದರಾಗಿದ್ದರು ಅಂದರೆ, ಹೆಣ ಸಹಿತ ಎದ್ದು ಓಡಿ ಹೋಯಿತು ಅಂತ. ಕೇಸ್ನವರ ಕವನಗಳು ಕೆಲವೊಂದು. ರಾಯರು ಬಂದರು ಮಾವನ ಮನೆಗೆ. ಹಳೆ ಕಾಲದಲ್ಲಿ ಯಾವುದೇ ಹುಡುಗ ಹುಡುಗಿ ಮದುವೆ ಆದರೂ ಇದರ ಹಾಡೇ ಹಾಡ್ತಾಯಿದ್ರು. ಎಲ್ಲ ಕಡೆ ಹಾಡೋದೇ. ಅಕಸ್ಮಾತ್ ಅಳಿಯ ಮನೆಗೆ ಬಂದ ಅಂದರೆ ರಾಯರು ಬಂದರು ಹಾಡೋದೇ ಅದನ್ನು. ರಾಯರು ಬಂದರು ಮಾವನ ಮನೆಗೆ, ನಿಮ್ಮೂರು ಯಾವ ಊರು, ಅದು ಹಾಡು. ಎಷ್ಟು ಚಂದದ ಹಾಡುಗಳು. ಎಲ್ಲ ಹಾಡು ಕೇಳ್ತಿದ್ವಿ, ಖುಷಿಯಾಗೋ, ಸಂತೋಷ ಕೊಡುವಂಥದ್ದು, ಮನೋರಂಜನೆ ಕೊಡುವಂಥದ್ದು. ಸಾಹಿತ್ಯ ಎಂಥ ಪ್ರೇರಣೆ ಕೊಡುತ್ತೆ ಗೊತ್ತಾ? ನಮಗೆಲ್ಲರೂ ಪ್ರೇರಣೆ ಕೊಟ್ಟದ್ದು ಸಾಹಿತ್ಯನೇ. ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಕೇಳಿದ್ದೀವಿ ಎಲ್ಲೋ ಒಂದು ಕಡೆಗೆ. ನನಗೆ ಆಗಿತ್ತು ಇತ್ತೀಚೆಗೆ, ನನ್ನ ಸ್ನೇಹಿತರು ತೋರಿಸಿದ ಪುಸ್ತಕ ನಾನೇ ಬರೆದದ್ದು, ಸಾಕ್ಷಿ ಅಂತ ಪುಸ್ತಕ ಬರೆದದ್ದು. ನಾನು ಯಾರನ್ನು ಕಂಡಿದ್ದೆ, ಅವರಿಂದ ಏನು ಕಂಡೆ, ನಾನು ಪಡ್ಕೊಂಡೆ ಅನ್ನೋದನ್ನು ಬರೆದದ್ದು. ಸುಮಾರು 837-34 ಪುಟ ಬರೆದಿದ್ದೀನಿ ಅದನ್ನು. ಜಮಖಂಡಿಯಲ್ಲಿ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೆ ನಾನು. ನಮಗೆ ಟಿ ರುಬೆನ್ ಅಂತ ಪ್ರಿನ್ಸಿಪಲು, ಆ್ಯಬ್ಸಲ್ಯೂಟ್ಲಿ ಟಾಪ್ ಕ್ಲಾಸ್ ಟೀಚರ್. ನಮ್ಮ ಕಲಿಸೋರು ಕ್ಲಾಸಿಗೆ ಅವ್ರದ್ದು ಪದ್ಧತಿ ಇತ್ತು. 100 ಜನ ಹುಡುಗರು ನಿಂತ್ಕೋಬೇಕು. ಪದ್ಯ ಕಲಿಸಿದ ಮೇಲೆ ಅವ್ರು ನಮ್ಮ ಕಡೆ ಹೇಳುವಂತಾರೆ, ಅವ್ರು ಹಾಡ್ತಾರೆ, ಹಿಂದೆ ಅನ್ಬೇಕು, ನಾವು ರಿಪೀಟ್ ಮಾಡಬೇಕು, ಎದ್ದು ನಿಂತ್ಕೋಬೇಕೆಲ್ಲರೂ. ಕಾಡಿನಲ್ಲಿ ನ್ಯೂಮನ್ ಕಥೆ ಅದು. ಧರ್ಮ ಬಿಟ್ಟು ಎಕಡೆ ಹೋದ, ತಪ್ಪಾಯ್ತು ಅಂತ ಮತ್ತು ವಾಪಸ್ ಬಂದ. ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್, ಲೀಡ್ ದ ಮಿ ಆನ್ ಅಂತ ಬರೆದದ್ದು. ಕೊನೆ ಹೇಳೋರು, ಈ ಪದ್ಯವನ್ನು ಕನ್ನಡಕ್ಕೆ BM ಶ್ರೀ ಅವರು ಅನುವಾದಿಸಿದ್ದಾರೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅಂದಾಗ ಬೆಳಕು ಬಂತು ಅಂತ ಅನ್ನಿಸ್ಬೇಕು ನಮಗೆ. ಅಷ್ಟು ಚಂದ. ಮುಂದೆ 45 ವರ್ಷದ ನಂತರ ಪ್ರಜಾವಾಣಿಯವರು ಲೇಖನ ಬರೀರಿ ಅಂತಂದ. ಹ್ಞೂ ಅಂದೆ. ಎಷ್ಟು ಗಟ್ಟಿ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ನನಗೆ ಹಾಡು. ಅವ್ರು ಹೇಳಿದ್ದು, ಮೇಸ್ಟ್ ಹೇಳಿದ್ದು ಅಂದರೆ, ಅದಕ್ಕೆ ಹೆಡಿಂಗ್ ಏನು ಕೊಡ್ತೀರಿ ಅಂತ ಕೇಳಿದರು. ನೀವು ನಂಬಲಿಕ್ಕಿಲ್ಲ, ನಾನು 5 ಸೆಕೆಂಡ್ ಕೂಡ ವಿಚಾರ ಮಾಡಲಿಲ್ಲ, ಕರುಣಾಳು ಬಾ ಬೆಳಕೆ ಅಂತ ಹೇಳಿದೆ. ಎಷ್ಟು ಗಟ್ಟಿ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ನನಗೆ ಹಾಡು. ಅವ್ರು ಹೇಳಿದ್ದು, ಮೇಸ್ಟ್ ಹೇಳಿದ್ದು ಅಂದರೆ, ಕ್ಲಾಸಲ್ಲಿ ನಮ್ಮ ಮೇಷ್ಟ್ರು ಲೀಡ್ ಕೈಂಡ್ಲಿ ಲೇಟ್ ಅನುವಾದ ಹೇಳಿದ್ದು
ಎಷ್ಟರ ಮಟ್ಟಿಗೆ ಗಟ್ಟಿ ಕೂತಿತ್ತು ಅಂದರೆ ಇವತ್ತಾದರೂ ನನಗೆ ಆ ಕರುಣಾಳ ಬಾಬೆಳಕೆ ಹಾಡಿದರೆ ನನ್ನ ಕಣ್ಣು ತೆಗೆಯೋಕ್ಕಾಗೋದೇ ಇಲ್ಲ. ಒಂದು ಹಾಡು ಎಂಥ ಪ್ರೇರಣೆ ಕೊಡ್ಬೋದು ಅಂತ ಮಾಸ್ತಿ ಒಂದು ಪಾಠ ಕಲಿಸಿದ್ರು ನನಗೆ. ಅದು ಇವತ್ತಿಗೂ ನನಗೆ ಮೂಲ ಪಾಠ. ಅದು ಒಂದು ದೇವಸ್ಥಾನ ಬಗ್ಗೆ ಒಂದು ಆರ್ಟಿಕಲ್ ಬರ್ಕೊಡ್ರಿ ಅಂದರು. ಬರ್ಕೊಟ್ಟೆ, ಪಬ್ಲಿಷ್ ಮಾಡಿದರು. ಯಾರಿಗೆ ಬರೆದ್ರಿ ಇದನ್ನು ಅಂತ ಕೇಳಿದರು. ನೀವೇ ಕೇಳಿದ್ರಲ್ಲ ಸರ್ ಅಂದೆ. ಕೇಳಿದೆ, ಯಾರು ಓದ್ತಾರೆ ಅಂದರು. ನನಗೆ ಗೊತ್ತಿಲ್ಲ ಸರ್ ಅಂದೆ. ಹಂಗೆ ಮಾಡಬಾರ್ದು, ಬರೆಯುವಾಗ ಯಾರು ಓದ್ತಾರೆ ಅಂತ ಗಮನದಲ್ಲಿ ಇಟ್ಕೋಬೇಕು. ಇವತ್ತಿಗೂ ಎಷ್ಟು ಹೇಳಿದ ಮಾತು, ಕರ್ನಾಟಕದಲ್ಲಿ ಕರ್ಜಿಗೆ ಅವರೇ ಅಲ್ಲೊಬ್ಬ ಹೆಣ್ಮಗಳಿದ್ದಾಳೆ, ಓದೋಕ್ಕೋ ಬರೆಯೋಕ್ಕೆ ಬರುತ್ತೆ ಆಕೆಗೆ, ಆಳವಾದ ಜ್ಞಾನ ಇಲ್ಲ ಆಕೆಗೆ. ಇಲ್ಲಿ ಪಂಡಿತರಿದ್ದಾರೆ, ನೀವು ಪಂಡಿತರಿಗೆ ಅಂತ ಬರೆದ್ರೆ 95 ಜನಕ್ಕೆ ಅರ್ಥ ಆಗಲ್ಲ. ಆಕೆಗೆ ಅರ್ಥ ಆಗುವಂಗೆ ಬರೆದ್ರೆ ಪಂಡಿತರಿಗೂ ಅರ್ಥ ಆಗತ್ತೆ. ಅವ್ರು ನಂಬರಿ ಎಷ್ಟು ಚಂದ ಹೇಳೋದು. ನೀವೇನೇ ಬರೀಬೇಕಾದ್ರೆ ಇದಕ್ಕಿಂತ ಸುಲಭ ಮಾಡೋಕ್ಕೆ ಸಾಧ್ಯ ಇದೆಯಾ ನೋಡಿ, ಕಷ್ಟದ ಪದ ಬಳಸಬೇಡಿ, ಇನ್ನೂ ಸುಲಭ ಮಾಡಿ, ಇನ್ನೂ ಸುಲಭ ಮಾಡಿ, ಇದಕ್ಕಿಂತ ಸುಲಭ ಮಾಡೋಕ್ಕೆ ಬರಲ್ಲ ಅಂತ ಕಳಿಸ್ಕೊಡಿ. ಪತ್ರಿಕೆ ಲೇಖನ ಬರೆಯೋದು ನಿಮ್ಮ ಬುದ್ಧಿವಂತಿಕೆ ತೋರಿಸೋದಕ್ಕಲ್ಲ. ಮಾಸ್ತಿಯವ್ರ ಭಾಷೆ ತಾವು ಗಮನಿಸಿರಬೇಕು, ಎಷ್ಟು ಸುಲಭದ ಭಾಷೆ ಗೊತ್ತಾ, ತುಂಬ ಸುಲಭ, ಕಷ್ಟದ ಪದಗಳೇ ಇರೋಲ್ಲ ಅಲ್ಲಿ. ಅದು ಕಲಿಸಿದ್ದು. ನಾನು ಧಾರವಾಡದಲ್ಲಿ PhD ಮಾಡ್ತಿದ್ದೆ. ಮಾಡುವಾಗ ನರ್ಕೆ ಅಂತ ನಮ್ಮಲ್ಲಿ ಮೇಷ್ಟ್ರೊಬ್ಬರು, ಅವರು ಮನ್ಸೂರ್ ಸ್ಟೂಡೆಂಟ್, ಅವರು ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಆನರರಿ ಪ್ರೊಫೆಸರ್ ಅವರು. ನಾನು ಮಧ್ಯಾಹ್ನ ಹೋದೆ, ಕವಳ ಹಾಕ್ಕೊಂಡು ಕೂತಿದ್ದಾರೆ, ಎಲೆ ಅಡಿಕೆ ಯಾವಾಗಲೂ ಇರಬೇಕು ಬಾಯಲ್ಲಿ. ನಾ ಹೋದೆ, ಹಾಂ ಏನು ಬಂದ್ರಿ ಅಂತ ಕೇಳಿದರು. ಸುಮ್ಮನೆ ಬಂದೆ ಸರ್. ಕೊಡ್ರಿ ಅಂದರು. ನಾನು ಏನು ಕೇಳಿದೆ ಗೊತ್ತಾ, ಒಂದು ಹಾಡು ಹೇಳ್ತೀರಿ ಸರ್ ಅಂದೆ. ಮಕ್ಕಳು ಹಾಡೋದಿಲ್ಲ ರೀ ಈಗ, ಸಣ್ಣ ಮಕ್ಳಿಗೆ ಹಾಡೋದಿಲ್ಲ ಅಂತಾರೆ ಅವರು. ಅಂಥದ್ದು ನಾನು ಅವ್ರಿಗೆ ಕೇಳಿಬಿಟ್ನಲ್ಲ, ಕೇಳಿದ್ಮೇಲೆ ಗೊತ್ತಾಯ್ತು ತಪ್ಪು ಮಾಡಿದೆ ಅಂಥೇಳಿ. ಕ್ಷಮಿಸ್ಬಿಡ್ರಿ ಸರ್, ಕೇಳಬಾರ್ದಾಗಿತ್ತು ಅಂದೆ. ಅದರಲ್ಲಿ ಏನಿದೆ, ನಾನು ಬರೋದೇ ಒಂದು ಹಾಡು, ಅದನ್ನೇ ಕೇಳಿದ್ದೀರಿ. ಗದಗ ತಬಲಾ ತೊಗೊಳ್ಳೋ ಅಂದರು. ತಬಲಾ ತೊಗೊಂಡವನು, ಹಾರ್ಮೋನಿಯಂ ತಾವೇ ತೊಗೊಂಡ್ರು. ಹೋಗಿ ಕವಳ ಎಲ್ಲ ಉಗುಳಿ ಬಾಯಿ ತೊಳ್ಕೊಂಬಂದರು. ಯಾವ್ದು ಹಾಡಲಿ ಅಂತ ಕೇಳಿದರು. ಹೆಂಗೂ ನಾಚಿಕೆ ಬಿಟ್ಟು ಹಾಡು ಅಂತ ಹೇಳಿಬಿಟ್ಟಿನಿ. ಮತ್ತು ಅದಕ್ಕೊಂದು ಯಾಕೆ ನಾಚಿಕೆ, ಅಕ್ಕ ಕೇಳವ್ವ ಹಾಡಿ ಸರ್ ಅಂತ. ಅವ್ರ ಮಾಸ್ಟರ್ ಪೀಸ್ ಅದು. ಎಷ್ಟು ಚಂದ ಹಾಡಿದರು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಹಾಡಿದ್ರು, ಮುಗೀತು. ಆಮೇಲೆ ನಾನು ಕಣ್ಣಲ್ಲಿ ನೀರು ಬಂದುಬಿಡ್ತು, ಅಂಥವ್ರ ಕಡೆ ಹಾಡಿಸ್ಬಿಟ್ಟಲ್ಲ ಅಂತ. ತೃಪ್ತಿ ಆತಿಲ್ಲೋ ಅಂದರು. ತೃಪ್ತಿ ಆಯ್ತು ಸರ್ ಅಂದೆ. ನನಗಾಗಲಿಲ್ಲಲ್ಲ ಅಂದರು. ಯಾಕಂದ್ರೆ ಒಂದೇ ಹಾಡಬಾರ್ದು, ಇನ್ನೊಂದು ಹಾಡ್ತೀನಿ ಕೊಡ್ರಿ. ಎರಡನೇದು ಹಾಡಿದ್ದಂತೂ ಇನ್ನೂ ಚೆಂದ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಾಡಿಬಿಟ್ರು. ನಾನು ಎದ್ದು ಕಾಲು ಮುಟ್ಟು ನಮಸ್ಕಾರ ಮಾಡಿ ಹೇಳಿದೆ, ಸರ್ ನಾನು ಭಾಳ ವರ್ಷ ಬದುಕಿದ್ರೆ ನನ್ನ ಮೊಮ್ಮಕ್ಕಳಿಗೆ ಹೇಳ್ತೀನಿ, ಐ ಹ್ಯಾಡ್ ದ ಯೂನಿಕ್ ಪ್ರಿವಿಲೇಜ್ ಆಫ್ ಬೀಯಿಂಗ್ ದ ಸೋಲೋ ಲಿಸನರ್ ಟು ದಿ ಪರ್ಫಾರ್ಮೆನ್ಸ್ ಆಫ್ ಮಲ್ಲಿಕಾರ್ಜುನ್ ಮನ್ಸೂರ್. KS ನರಸಿಂಹಸ್ವಾಮಿಯವರ ಕೆಲವು ಕಾವ್ಯಗಳು ಎಂಥ ಪ್ರೇರಣೆ ಕೊಡ್ತದೆ ಗೊತ್ತಾ. ಭಾಷೆ ಹೇಗೆ ಬಳಸ್ತಾರೆ ಅವರು, ನನಗೊಂಥರ ಬೆರಗಾಗಿ ಕೊಡ್ತದೆ. ನಾವು ಅದೇ ಕನ್ನಡ ಕಲ್ತಿದ್ವಿ ಅಲ್ರಿ, ರಟೈಕ್ ಅದೇ ಕಲ್ತಿದ್ವಿ ನಾವು, ಅವರು ಅದೇ ಕಲ್ತಿದ್ದಾರೆ. ಅವ್ರು ಹೆಂಗೆ ಸಿಗ್ತಾವೆ ಪದ, ಅವು ನಮ್ಗೆ ಯಾಕೆ ಸಿಗೋದಿಲ್ಲ? ಒಂದು ತಮಾಷೆ ಪ್ರಸಂಗ ಹೇಳಿಬಿಡ್ಬೇಕು, ಭಾಳ ಚೆನ್ನಾಗಿರುತ್ತೆ ಅದು. ನರಸಿಂಹಸ್ವಾಮಿಯವ್ರ ಮನೆಗೆ ಸಾಕಷ್ಟು ಸಲ ಹೋಗ್ತಿದ್ದೆ ನಾನು, ಹೋಗೋದು ಬರೋದು ತುಂಬ ಇತ್ತು. ಮನೆಯಲ್ಲಿ ಒಂದು ಹಾಲು, ಎಡಗಡೆ ಒಂದು ಕಾಟ್ ಇತ್ತು, ಕಾಟ್ ಮೇಲೆ ಕೂತಿರೋರು ಹಿಂಗೆ, ಬರ್ರಿ 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 ಅನ್ನೋರು. ಅವ್ರ ಹೆಂಡತಿ ವೆಂಕಮ್ಮ. ಒಂದು ಸಲ ತಮಾಷೆ ಮಾಡ್ತಿದ್ದವ್ರಿಗೆ ನಾನು, ಸರ್ ನೀವು ಆ ದಾಂಪತ್ಯ ಗೀತೆಗಳನ್ನೆಲ್ಲ ಇನ್ನೊಂದು ಹೇಳ್ಬೇಕು ನಿಮಗೆ, ಮೈಸೂರು ಮಲ್ಲಿಗೆ ಪ್ರೇಮ ಗೀತೆ ಅಲ್ಲ ಅವು, ದಾಂಪತ್ಯ ಗೀತೆಗಳು ಅನ್ನೋರು. ಆವಾಗರೆ ಪ್ರೇಮ ಇತ್ತಲ್ಲ ದಾಂಪತ್ಯ ಆದಮೇಲೆ. ನೀವು ವೆಂಕಮ್ಮ ನೋಡೇ ಬರೆದಿರಿ ಅಂದರೆ ಎಲ್ಲ ಇವನ್ನ ಅಂತ ಕೇಳಿದೆ. ಹೌದು 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 ಅಂದರು ವೆಂಕಮ್ಮ. ಇಲ್ಲ ಸುಳ್ಳು ಹೇಳ್ತಾರೆ ಅವರು, ಯಾರನ್ನೋ ನೋಡಿ ಬರೋದು ನನ್ನ ಹೆಸರು ಹೇಳ್ತಾರೆ ಇವರು. ಆ ಪ್ರೇಮ ಕಲಹನೇ ಚೆಂದ ಅವರಿಬ್ಬರದು ನೋಡೋದು. ಒಂದು ಸಲ ಸರ್ ನಮ್ಮ ಕಾಲೇಜಿಗೆ ನೀವು ಬರಬೇಕು ಚೀಫ್ ಗೆಸ್ಟ್ ಅಂತ, ಆ್ಯನ್ಯುವಲ್ ಡೇಗೆ ಅಂತ. ಬರ್ತೀನಿ, ನಿಮ್ಮ ಕಾಲೇಜಿಗೆ ಬರ್ತೀನಿ ಅಂದರು. ಸರ್ 8 ದಿವಸ ಬಿಟ್ಟು ಕಾರ್ಡೆಲ್ಲ ಮಾಡ್ಕೊಂಬರ್ತೀನಿ, ಬನ್ನಿ ಅಂದರು. ಕಾರ್ಡ್ ಮಾಡಿಸ್ಕೊಂಡು ಹೋದೆ. ಹಣ್ಣು ಹೂ ಅಂತ ತೊಗೊಂಡಿದ್ದೆ. ಒಂದು ಹೊಸದು ಏನಾರು ಮಾಡೋಣ, ಕವಿಗಳು ಖುಷಿ ಆಗುವಂಥದ್ದು ಅಂಥೇಳಿ ನನ್ನ ಶಿಷ್ಯ ಒಬ್ಬಳಿದ್ದು. ಆಕೆ ಒಂದು ಯಾವುದೋ ಒಂದು KSನದೊಂದು ಹಾಡು ಪ್ರಾಕ್ಟೀಸ್ ಮಾಡ್ಕೊಂಬ, ಅವ್ರ ಮುಂದೆ ಹಾಡೋಕೆ ಅಂತ ಕರ್ಕೊಂಡು ಹೋದೆ ಹುಡುಗಿನ. ಬಾಗಿಲಿಗೆ ಹೋದೆ, ಎಲ್ಲೇ ಕೂತಿದ್ದೆ, ದಿನ ಕೂಡ ಕೂತಿದ್ರು. ನಾನು ಶೂಸ್ ಬಿಚ್ಚಿ ನಮಸ್ಕಾರ ಸರ್ ಅಂದೆ. ಬನ್ನಿ ಒಳಗೆ ಅಂತ ಕರೀಲಿಲ್ಲ. ಸರ್ ಅಂತ ತಿರ್ಕೊಂಬಿಟ್ರು, 180 ಡಿಗ್ರಿ ತಿರ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಕೂತ್ಕೊಂಡ್ಬಿಟ್ರು. ವೆಂಕಮ್ಮ ಹೊರಗೆ ಬಂದರು. ಹಿಂಗೆ ಕೂತಿದ್ರು ಗೋಡೆ ಕಡೆ ಮುಖ ಮಾಡಿಕೊಂಡು ಅಂತ ಅವ್ರನ್ನ ಕೇಳಿದರು. ಬರಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ನನಗೆ ಹೇಳಲ್ಲ, ಅವ್ರು ಹೇಳ್ತಾರೆ ಬರಲ್ಲ ಅಂತ ಹೇಳ್ಬಿಡು. ಯಾಕೆ ಸರ್ ಏನು ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಡು. ವೆಂಕಮ್ಮ ಅಲ್ಲ ನೀವು ಬರ್ತೀರಿ ಅಂದ್ರಲ್ಲ, ಮತ್ತು ಪಾಪ ಅವರಿಗೆ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ, ಹರಿದು ಹಾಕು ಅಂತ ಹೇಳು ಕಾರ್ಡು. ಹಿಂಗೆ ಕೋಪ ನೋಡಿರಲಿಲ್ಲ ನರಸಿಂಹಸ್ವಾಮಿ ಯಾವತ್ತೂ ನಾನು.
ತಪ್ಪಾಗಿದ್ರೆ ಹೇಳಿ ಕೇಳ್ತೀನಿ, ತಪ್ಪಾಗಿ ಸರಿ ಮಾಡ್ಕೋತೀನಿ ಎಂದೆ. ಏನಿಲ್ಲ ಬರೋಲ್ಲ ಅಂತ ಹೇಳ್ಬಿಡು ಅಷ್ಟೇ ಅಂತ. ನನಗೂ ರೇಗೋಯ್ತು. ಬರೋಲ್ಲ ಅಂತ ಎತ್ಕೊಂಡು ಹೋಗೋಕ್ಕಾಗತ್ತಾ ನಿಮ್ಮನ್ನು? ಬಿಡಿ, ಬರೋಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ. ಆ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹಾಡು ಹಾಡಬೇಕು ಅಂತ ಬೇಕಾಗಿಲ್ಲ ಅಂದರು. ನಿಮಗೆ ಬೇಕಾಗಿಲ್ಲ ಸ್ವಾಮಿ, ನನಗೆ ಬೇಕಲ್ಲ, ಕರ್ಕೊಂಬಂದು ಹುಡುಗಿ ನನಗೆ ಹೋಗೋಕ್ಕಾಗತ್ತಾ? ನೀ ಹಾಡು ಮನೇನು ಅಂದೆ. ಕವಿಗಳು ಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ, ಏನು ಮಾಡಬೇಕು? ಕವಿಗಳ ಜೊತೆಗಿರೋದು 5 ನಿಮಿಷ ಅಷ್ಟೇ, ಪ್ರಿನ್ಸಿಪಾಲ್ ಜೊತೆ 3 ವರ್ಷ ಬದುಕಬೇಕು. ಏನು ಪಾಪ, ಏನು ಇಕ್ವಿಪ್ಮೆಂಟ್ ಇಲ್ಲ, ಹಾಡಿದ್ದು ಎಷ್ಟು ಚೆಂದ ಹಾಡಿದ್ಲು ಅಂದರೆ, ಹಾಡು ಮುಗಿಯೋ ಹೊತ್ತಿಗೆ ಕೃಷ್ಣ ಕೇಳ್ತೀರು, ಉಡುಪಿ ಕೃಷ್ಣ ಅಂಥೇಳಿ, ಮತ್ತೆ 180 ಡಿಗ್ರಿ ತಿರುಗಿ ಹೀಗೆ ಆಕೆ ನೋಡ್ತಾ ಇದ್ರು, ಕಣ್ಣಲ್ಲಿ ನೀರು ಬಂದಿತ್ತು. ಮುಗಿದ್ಮೇಲೆ ಖರ್ಚಿಗವ್ರೆ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೊಮ್ಮೆ ಹಾಡಿಸ್ಬೇಕು ಇದನ್ನು ಅಂದರು. ಅಂದರೆ ಬರೋದು ಕಾಯಮಾಯಿತು. ನಾನು ಯಾಕೆ ಹೇಳ್ತೀನಂದರೆ, ಅವ್ರದ್ದೇ ಹಾಡು ಅವ್ರ ಕಣ್ಣಲ್ಲೇ ನೀರು ತರಿಸುತ್ತಲ್ಲ, ಇದು ಸಾಹಿತ್ಯ ಶಕ್ತಿ. ಇದು ಎಂಥ ದೊಡ್ಡ ಶಕ್ತಿ ಸಾಹಿತ್ಯದ ಗೊತ್ತಾ? ಕವಿ ಹಾಡು ಕವಿ ಕಣ್ಣಲ್ಲೇ ನೀರು ತರಿಸುತ್ತೆ. ಅದು ಹಾಡು ಹಾಗೆ ಇದೆ, ಆ ಪದ್ಯನೂ ಹಾಗೆ ಇದೆ, ಅದ್ಭುತವಾದ ಪದ್ಯ ಅದು.